ಕೆಲವರಿಗೆ ಎಲ್ಲನೂ ವಿಡಿಯೋಗಳು ಇಷ್ಟ ಆಗೋದಿಲ್ಲ. ಕೆಲವರಿಗೆ ಸ್ಟೋರಿಗಳು ಇಷ್ಟ ಆಗುತ್ತೆ. ಅವರಿಗೋಸ್ಕರ ಈ ಸ್ಟೋರಿ. ಯಾರು ಅರ್ಥ ಮಾಡ್ಕೋತಾರೆ ಅವ್ರಿಗೆ ಮಾತ್ರ ಅರ್ಥವಾಗುತ್ತೆ. ಯಾರಿಗೆ ಇಷ್ಟವಾಗುತ್ತೋ ಅವರು ಮಾತ್ರ ನೋಡ್ತಾ ಇದ್ದಾರೆ. ಅವರಿಗೆಲ್ಲರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೆ. ಮಗು ಮಾಡಿಕೊಳ್ಳಿ ಎಂದು ನನ್ನ ಅತ್ತೆ ನನ್ನ ಬೆನ್ನು ಬಿದ್ದಿದ್ದಾರೆ. ನನ್ನ ವೈವಾಹಿಕ ಜೀವನ ಚೆನ್ನಾಗಿಯೇ ಇದೆ. ಇತ್ತೀಚೆಗೆ ಅತ್ತೆ ಮಗು ಬೇಕೆಂದು ಹಠ ಹಿಡಿದಿದ್ದಾರೆ. ಆದರೆ ನಾನು ಈಗಲೇ ಮಗುವನ್ನು ಹೆರಲು ಸಿದ್ಧಳಿಲ್ಲ. ನಾನು ವಿವಾಹಿತ ಮಹಿಳೆ. ನಾನು ನನ್ನ ಗಂಡ ಒಟ್ಟಿಗೆ ತುಂಬ ಸಂತೋಷವಾಗಿದ್ದೇವೆ. ಆದರೆ ದೊಡ್ಡ ಸಮಸ್ಯೆ ಎಂದರೆ ನನ್ನ ಅತ್ತೆ ಮಗು ಬೇಕು ಎಂದು ಕೇಳುತ್ತಿದ್ದಾರೆ. ಆದರೆ ನಾನು ಅದಕ್ಕೆ ಈಗ ಸಿದ್ಧಳಿಲ್ಲ. ನಾನು ಮಾನಸಿಕವಾಗಿ ಸಿದ್ಧಳಾಗಿದ್ದರೂ ಇಲ್ಲದಿದ್ದರೂ ಈಗ ನಾನು ತಾಯಿಯಾಗಲೇಬೇಕು ಎಂದು ಅವರು ಒತ್ತಾಯಿಸುತ್ತಿದ್ದಾರೆ. ನನ್ನ ಗಂಡನನ್ನು ನನ್ನ ವಿರುದ್ಧವಾಗಿದ್ದಾರೆ. ನಾನು ನಿರಾಕರಿಸಿದ್ದಕ್ಕೆ ಆಕೆ ನನ್ನ ಗಂಡನನ್ನು ನನ್ನ ವಿರುದ್ಧ ಎತ್ತಿಕಟ್ಟುತ್ತಿದ್ದಾರೆ. ಹಾಗಾಗಿ ನನ್ನ ಗಂಡ ನನ್ನ ಜೊತೆ ಜಗಳವಾಡುತ್ತಾರೆ. ಇದರಿಂದ ನಾನು ಕೆಲವೊಮ್ಮೆ ತುಂಬ ಒಂಟಿತನವನ್ನು ಅನುಭವಿಸುತ್ತೇನೆ. ನನ್ನನ್ನು ಬೆಂಬಲಿಸುವ ಇಲ್ಲಿ ಯಾರೂ ಇಲ್ಲ. ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ. ತಾಯಿಯಾಗುವುದು ಯಾವುದೇ ಮಹಿಳೆಯ ಜೀವನದ ಅತ್ಯಂತ ವಿಶೇಷ ಕ್ಷಣವಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ತಾಯಿಯಾಗಲು ಬಯಸುತ್ತೀರಾ? ಇಲ್ಲದಿದ್ದರೆ ಅದರ ಹಿಂದಿನ ಕಾರಣವೇನು? ಒಂದು ನಿರ್ದಿಷ್ಟ ವಯಸ್ಸಿನ ನಂತರ ನೀವು ತಾಯಿಯಾಗಲು ಯೋಚಿಸುತ್ತಿದ್ದೀರಾ ಎನ್ನುವುದು ತಿಳಿಯುವುದು ಬಹಳ ಮುಖ್ಯ. ಸಾಧಿಸುವಂಥದ್ದು ಏನಾದರೂ ಇದೆಯಾ? ಉದಾಹರಣೆಗೆ, ಕೆಲವರಿಗೆ ನಾನು 25ನೇ ವಯಸ್ಸಿನಲ್ಲಿ ತಾಯಿಯಾಗಲು ಬಯಸುತ್ತೇನೆ. ಅಂತಹ ನನ್ನ ಕೆಲಸದ ಉನ್ನತ ಸ್ಥಾನವನ್ನು ತಲುಪಿದಾಗ ನಾನು ಮಗುವನ್ನು ಹೊಂದುವ ಬಗ್ಗೆ ಯೋಚಿಸುತ್ತೇನೆ ಎಂದೆಲ್ಲ ಇರುತ್ತದೆ. ನಿಮಗೂ ಹಾಗಿದ್ದರೆ ನಿಮ್ಮ ಕನಸುಗಳನ್ನು ಕೈ ಬಿಡಬೇಡಿ. ಏಕೆಂದರೆ ಜನರು ಏನು ಹೇಳಬೇಕು ಅದನ್ನು ಹೇಳುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಅವರ ಮಾತುಗಳನ್ನು ಮನಸ್ಸಿಗೆ ತೆಗೆದುಕೊಳ್ಳುವ ಅಗತ್ಯವಿಲ್ಲ. ಅತ್ತೆಯೊಂದಿಗೆ ಮಾತನಾಡಿ. ಮೊದಲ ನಿಮ್ಮ ಅತ್ತೆಯೊಂದಿಗೆ ಮಾತನಾಡಿ. ನಿಮ್ಮ ಭವಿಷ್ಯಕ್ಕಾಗಿ ನಿಮ್ಮ ಯೋಜನೆಗಳೇನು ಎಂದು ಅವರಿಗೆ ತಿಳಿಸಿ. ತಾಯಿಯಾಗುವ ಜವಾಬ್ದಾರಿಯಿಂದ ಏಕೆ ಓಡಿ ಹೋಗುತ್ತಿದ್ದೀರಾ ಎಂದು ಅವರಿಗೆ ಅರ್ಥ ಮಾಡಿಸಿ. ಕೆಲವೊಮ್ಮೆ ಆರೋಗ್ಯಕರ ಸಂಭಾಷಣೆಗಳು ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಸಬಲ್ಲದು. ನಿಮ್ಮ ವೈವಾಹಿಕ ಜೀವನ ಮತ್ತು ಕುಟುಂಬವು ಸುಗಮವಾಗಿ ಸಾಗಬೇಕೆಂದು ನೀವು ನಿಜವಾಗಿಯೂ ಬಯಸಿದರೆ ನೀವು ನಿಮ್ಮ ಅತ್ತೆಯೊಂದಿಗೆ ಮಾತನಾಡಬೇಕು. ನಿಮ್ಮ ಭಾವನೆಗಳನ್ನು ಪತಿಗೆ ವಿವರಿಸಿ. ಒಮ್ಮೆ ಈ ಬಗ್ಗೆ ನಿನ್ನ ಗಂಡನ ಹತ್ತಿರ ಮುಕ್ತವಾಗಿ ಮಾತನಾಡಿ. ಅವರು ಖಂಡಿತವಾಗಿಯೂ ನಿಮ್ಮ ವಿಷಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎನ್ನುವ ನಂಬಿಕೆ ಇದೆ. ಅಷ್ಟೇ ಅಲ್ಲ, ಮಗುವಿನ ಆಗಮನದ ನಂತರ ನಿಮ್ಮಿಬ್ಬರ ಜವಾಬ್ದಾರಿಗೆ ಹೆಚ್ಚುತ್ತದೆ ಎಂಬುದನ್ನು ಈ ಸಮಯದಲ್ಲಿ ಅವರಿಗೆ ಅರಿವು ಮೂಡಿಸಿ. ತಾಯಿಯಾದ ನಂತರ ನಿಮ್ಮ ಉದ್ಯೋಗದೊಂದಿಗೆ ನೀವು ರಾಜಿ ಮಾಡಿಕೊಳ್ಳಬೇಕಾಗಬಹುದು. ಆಗ ನಿಮ್ಮ ಗಂಡನ ಮೇಲೆ ಹೆಚ್ಚುವರಿ ಒತ್ತಡ ಇರಬಹುದು. ನಂತರವಾದರೂ ಸಿದ್ಧರಾಗಬೇಕು. ಈ ಸಮಯದಲ್ಲಿ ಒಂದು ವಿಷಯ ಸ್ಪಷ್ಟವಾಗಿರಬೇಕು. ನೀವು ಇದೀಗ ಮಗುವಿಗೆ ಯೋಚಿಸಲು ಬಯಸಿದಿರಬಹುದು. ಆದರೆ 1 ವರ್ಷ ಅಥವಾ 6 ತಿಂಗಳ ನೀವು ಅದಕ್ಕೆ ಲಘುವಾಗಿ ಸಿದ್ಧರಾಗಬೇಕು. ಯಾಕೆಂದರೆ ನಂತರ ನಿಮ್ಮ ಪತಿ ಮಗುವಿಗೆ ಸಿದ್ಧರಿಲ್ಲದೇ ಇರಬಹುದು. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ನಿಮಗೆ ಏನು ಅರ್ಥ ಆಗಿದೆ ಅಂತ ನನಗೆ ತಿಳಿಸಿ ಹೇಳಿ ನೋಡೋಣ. ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್.